ರವಿ ಅಂತೇಳಿ ಟಿ ಪೆದ್ನಳ್ಳಿಯಿಂದ ಏನು ಹಿಂದೆಗಡೆ 45ನೇ ಸರ್ವೆ ನಂಬರು 38 ಕುಂಟೆ ಅಷ್ಟೇ ಅವ್ರದ್ದು ಹಿಂದೆಗಡೆ. ಇನ್ನೇನು ಇವಾಗ ಎಷ್ಟು ಒಂದು 3.5 ಎಕರೆ ಏನು ಕಬ್ಜಾ ಮಾಡಿದಾರಲ್ಲ ಇದೆಲ್ಲ ಸರ್ಕಾರಿ ಭೂಮಿ. ಇನ್ನೊಂದು ಈ ಸ್ಕೂಲ್ ಜಾಗ ಬಂದ್ಬಿಟ್ಟು 100ಗೆ 120 ಇತ್ತು. ಹಿಂದೆಗಡೆ ಬಂದ್ಬಿಟ್ಟು ಇದು ನೋಡಿ ನಿಮ್ಗೆ ಈ ಸ್ಕೂಲ್ ಕಾಣಿಸುತ್ತೆ, ಹಿಂದೆಗಡೆ ಬಾತ್ರೂಮ್ ಕಾಣಿಸುತ್ತೆ. ಇವಾಗ ಇದು ಯಾವುದೂ ಇಲ್ಲ, ಎಲ್ಲ ಕಬ್ಜಾ ಮಾಡಿಬಿಟ್ಟಿದ್ದಾರೆ. ಕೇಳಿದ್ರೆ PDOಗೆ ನನಗೇನು ಗೊತ್ತಿಲ್ಲಪ್ಪ ಅಂತಾರೆ. PDO ಇವರೆಲ್ಲ ಮಿನ್ವಲ್ ಆಗೇ ಮಾಡಿರೋದು ಇದು. ಅಲ್ಲ, ಇದು ಕಂದಾಯ ಭೂಮಿನ ಗ್ರಾಮ ಠಾಣನ ಸರ್? ಇದೆಲ್ಲ ಗ್ರಾಮ ಠಾಣನೇ, ಇದು ಸರ್ಕಾರಿ ಜಾಗ ಅಂತೇಳಿ ನಾವು ಇದು ಮಾಡಿದ್ದು. ಖರಾಬಿ ಜಮೀನು ಇದೆಲ್ಲ. ಅವ್ರದ್ದಿರೋದು 45ನೇ ಸರ್ವೆ ನಂಬರ್ 38 ಕುಂಟೆ ಅಷ್ಟೇ ಅವ್ರದ್ದು ಹಿಂದೆಗಡೆ ಇರೋದು. ಈಗ ನೋಡ್ಕೊಳ್ರಿ 3.5 ಎಕರೆ ಅವರು ಕಾಂಪೌಂಡ್ ಹಾಕಿದ್ದಾರೆ. ಎಲ್ಲಾ ಕಡೆನೂ ಅವ್ರದ್ದು ಎಲ್ಲಿ ಜಾಗ ಸಿಕ್ಕಿದ್ರೆ ಎಲ್ಲಾ ಕಡೆ ಕಬ್ಜಾ ಮಾಡೋದು, ಲೂಟಿ ಮಾಡೋದು ಇದೇ ಕೆಲಸ ಅವ್ರದ್ದು. ಅವ್ರು AW ಇಂಜಿನಿಯರ್, ರಿಟೈರ್ಡ್ ಇಂಜಿನಿಯರ್ ಅವರು. ಇದೇ ಕೆಲಸ ಅವ್ರದ್ದು. ಇಲ್ಲಿ ನೋಡಿ 100ಕ್ಕೆ 120 ಅಡಿ ಇದು ನಮ್ಮ ಸ್ಕೂಲ್ ಜಾಗ, ಸ್ಕೂಲ್ ಮಕ್ಕಳ ಜಾಗ. ಇದನ್ನು ಕೂಡ ಲೂಟಿ ಮಾಡಿದ್ದಾರೆ. ಇದು ನೋಡಿ, ಇದು ಮುಂಚೆ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿ ಪೆದ್ದನಹಳ್ಳಿ ಗ್ರಾಮದ ಒಬ್ಬ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ದರ್ಬಾರ್ ನಡೆಸ್ತಾ ಇದ್ದು, ಅವರಿಗೆ ತಕ್ಕಂತೆ ಬೆನ್ನೆಲುಬಾಗಿ ನಿಂತಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮವಾಸಿಗಳ ಅಹವಾಲುಗಳಿಗೆ ಸ್ಪಂದಿಸದೆ ಸಾರ್ವಜನಿಕರ ಹಣ ಆಸ್ತಿ ದುರುಪಯೋಗವಾಗ್ತಿದ್ರು ನೋಡಿಕೊಂಡು ಕುಳಿತ ಅಧಿಕಾರಿಗಳಿಗೆ ಗ್ರಾಮದ ವಾಸಿಗಳು ಹಿಡಿ ಶಾಪ ಹಾಕ್ತಿದ್ದಾರೆ. ಟಿ ಪೆದ್ದನಹಳ್ಳಿ ಗ್ರಾಮದ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಸುಮಾರು 15 ವರ್ಷಗಳ ಹಿಂದೆ ಸರ್ಕಾರದ ವತಿಯಿಂದ ಕೊಳವೆ ಬಾವಿ ಕೊರೆಸಿದ್ದು, ಸುಮಾರು 2 ಇಂಚು ಕುಡಿಯುವ ನೀರು ಪೂರೈಕೆ ಮಾಡುತ್ತಿದ್ದ ಕೊಳವೆ ಬಾವಿಯನ್ನ ಕೇಬಲ್ ಮುಂತಾದವುಗಳನ್ನ JCB ಮೂಲಕ ಕೆಳಗೆ ಬೀಳಿಸಿ ಮಣ್ಣು ಸಮೇತ ಹೂತ್ ಹಾಕಿದ್ರು ಯಾವ ಅಧಿಕಾರಿಯೂ ಅವರನ್ನ ಕೇಳುವ ಧೈರ್ಯ ಮಾಡಲಿಲ್ಲ. ಸರ್ವೆ ನಂಬರ್ 45ರ 38 ಗುಂಟೆ ಜಮೀನು ಅವರಿಗಿರೋದು. ಆದರೆ ಅನೇಕ ವರ್ಷಗಳ ಹಿಂದೆ ಶಾಲೆಗಾಗಿ ನಿವೇಶನವನ್ನ ದೇಣಿಗೆ ನೀಡಲಾಗಿದ್ದ ಶಾಲೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಶೌಚಾಲಯವನ್ನ ಧ್ವಂಸ ಮಾಡುವ ಮೂಲಕ ಸುಮಾರು 3 ಲಕ್ಷ ರೂಪಾಯಿಗಳು ಸಾರ್ವಜನಿಕರ ಹಣ ನಷ್ಟ ಉಂಟಾಗುವ ರೀತಿಯಲ್ಲಿ ಗ್ರಾಮದ ಸುತ್ತಮುತ್ತಲ ಶಾಲೆ ಜಮೀನು ಹಾಗೂ ಸರ್ಕಾರಿ ಜಮೀನು ಹೀಗೆ ಸುಮಾರು 3 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಮಾನಿ ಬಂಡಮ್ಮನ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಅನೇಕ ರೈತರ ಕೃಷಿ ಜಮೀನುಗಳಿಗೆ ರಸ್ತೆ ಮಾಡಲು ಗುತ್ತಿಗೆ ವಹಿಸಿಕೊಂಡಿದ್ದು, ಹಣ ಮಾತ್ರ ಬಿಡುಗಡೆಯಾಗಿದೆ, ರಸ್ತೆ ಮಾತ್ರ ಆಗಿಲ್ಲ. ಈ ಭಾಗದಲ್ಲಿ ಬರುವ ಗೋಮಾಳ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಠಾಣೆ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡಿರೋದ್ರ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಆ ವ್ಯಕ್ತಿಯ ಬಗ್ಗೆ ದೂರು ನೀಡಲಾಗಿದೆ. ಆದರೂ ಇದುವರೆಗೂ ಯಾವುದೇ ಕ್ರಮ ವಹಿಸದೆ ಅವರ ಪರವಾಗಿ ಮಾತನಾಡುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ಮುಖಂಡರಾದ ರವಿ, ಸುಬ್ರಹ್ಮಣಿ, ಜಯಚಂದ್ರ, ವೆಂಕಟೇಶಪ್ಪ, ಮನೋಜ್, ಶಿವಪ್ಪ, ಅನೇಕ ಗ್ರಾಮದ ಯುವಕರು ಹಾಜರಿದ್ದರು. ಕೊಟ್ಟರು ಏನೋ ಸ್ಕೂಲ್ ಬಿಲ್ಡಿಂಗ್ ಆಗಲಿ ಅಂತ. ಆಮೇಲೆ ಏನಾಯಿತು, ಪರದವರು ಆ ಕಡೆ 1 ಎಕರೆ ಎಷ್ಟೋ ಜಮೀನು ತಗೊಂಡಿದ್ದಾನೆ, ಏನು ಈ ಎಸ್ಟೇಟ್ದು. ಈ ಕಡೆ ಎಲ್ಲ ಇತ್ತು ಇನ್ನು ಬೇಕಾದಷ್ಟು. ನನಗೂ 2 ಸೈಟ್ ಇದ್ದಾವೆ, ಅಲ್ಲಿ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ. ಮಗು ಮದುವೆ ಗಲಾಟೆನಲ್ಲಿದ್ದರೆ ಇಲ್ಲಿ ಕಾಂಪೌಂಡರ್ ಹಾಕ್ಬಿಟ್ಟು ಇದು ಮಾಡಿದ್ರು. ನಾನು ಸುಮ್ಮನೆ ಆಗೋದೆ, ಗಲಾಟೆ ಇದ್ದಿದ್ದಾಗ. ಈ ಕಡೆ ರೋಡ್ ಮಾಡಿಸಿದ್ದೆ, ಆ ರೋಡ್ ಮುಚ್ಚಿಬಿಟ್ಟು ತಿರುಗಿ ಆಮೇಲೆ ಸ್ಟ್ರೈಟ್ ಮಾಡಿದ್ದೆ, ಹಾಕ್ಕೊಂಡ್ರು. ಇವಾಗ ಅದ್ರ ಸಮಸ್ಯೆ ಏನಂದರೆ, ಆ ಸ್ಕೂಲ್ ಜಾಗ ಕೇಳಿದ್ದಾರೆ ಇವರು, ಬಂದು ಕ್ಲೀನ್ ಮಾಡಿದ್ದಾರೆ. ಏನೋ ಮಾಲೆ ಗೀಲೆ ಹಾಕ್ಕೊಂಡಾಗ ಇದು ಮಾಡಿದ್ದಾರೆ. ಆತ್ಮ ಸ್ವಲ್ಪ ಸಿಂಗ್ಲಾರಾಗಿ ಇದು ಮಾಡಿದ್ದಾರೆ. ಸ್ಕೂಲ್ ಜಾಗ ಒಂದು ಬೋರ್ವೆಲ್ಲು ತೊಳ್ದಾಕಿದ್ರು. ಯಾರೋ ಕಾಂಟ್ರಾಕ್ಟ್ ಕೇಳಿದ್ರೆ ಏನು ಮಾಡ್ತಾರೆ, ಪಂಚಾಯತ್ ವರ್ಕ್ ಮಾಡ್ತಾ ಇದ್ರಲ್ಲ ಮೋಹನ್ ಅಂತ, ಅವ್ರು ಕೇಳಿದ್ರೆ ಅವರು ಏನು ಹೇಳಿದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ. ತಿರ್ಗಿ ಆಮೇಲೆ ಅಪ್ಪನು ಏನೋ ಮಾತಾಡಿದಾಗ ಏನೋ ಮಾಡ್ತೀವಿ ಅಂತ ಈ ಪಿಳ್ಳಪ್ಪನು ಈ ಶಿವಪ್ಪನು ಏನೋ ಹೇಳ್ಬಿಟ್ಟು ಇದು ಮಾಡಿ ಸಮಸ್ಯೆ ಬಗೆಹರಿತದು. ಬಗೆಹರಿದ ಮೇಲೆ ಮಾಲೆ ಹಾಕಕ್ಕೆ ಬಂದು ಹುಡುಗರು ಇದು ಮಾಡಿದ್ದಾರೆ. ಅದು ಅವಾಗ ಇದು ಹಚ್ಕೊಂತು. ಇವಾಗ ನಮಗೆ ಅನುಕೂಲ ಏನು ಬೇಕಂದರೆ, ಸ್ಕೂಲ್ ಜಾಗ ಆ ಅಪ್ಪಂದು ಎಷ್ಟಿದೆಯೋ ಅಷ್ಟು ಸರ್ವೆ ಮಾಡಿ ಮಿಕ್ಕಿದ್ದು ಸಮುದಾಯ ಭವನ ಕಟ್ಟಬೇಕು. ನನ್ನ 2 ಸೈಟ್ ಇದಾವೆಲ್ಲ ಸೈಟ್ ಇದ್ದಾವೆ. ನಮ್ಮ ಸೈಟು ಇದು ಬಿಟ್ಟು ಮಿಕ್ಕಿದ ಏನಾರ ಮಾಡ್ಕೊಳ್ಳಿ. ಒಂದು 10 ಎಕರೆ ಮಾಡ್ಕೊಳ್ಳೋಕೆ ಬೇಕಾಗಲ್ಲ. ಇಲ್ಲಿರೋ ಪರಿಸ್ಥಿತಿ ಇಷ್ಟೇ. ನಮ್ಮ ಹೆಸರು ಶಿವಪ್ಪ ಅಂತ ಸರ್. ಸುಮಾರು ಒಂದು 15 ವರ್ಷದಿಂದ ಇಲ್ಲಿ ಕೊಳವೆ ಬಾವಿ ಇತ್ತು. ಸರ್ಕಾರಿ ಇದರಿಂದ ಕೊಳವೆ ಬಾವಿ ಹಾಕ್ಸಿದ್ದು. ಇಲ್ಲಿ ಸುಮಾರು ಅಂದರೆ ಬರಗಾಲ ಬಂದ್ರೂ ಈ ನೀರಿಂದ ನಮ್ಗೆ ತುಂಬ ಒಳ್ಳೇದಾಗ್ತಾ ಇತ್ತು. ಒಳ್ಳೆ ನೀರಿದು, ತುಂಬ ಅನುಕೂಲ ಆಗ್ತಾ ಇತ್ತು. ಬೇರೆ ಕಡೆ ಎಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಈ ನೀರು. ಸುಮಾರು ಅಂದರೆ 1 ವರ್ಷದಿಂದ ಈಚೆ ಇದು ಕೆಟ್ಟೋಗಿತ್ತು ಅಷ್ಟೇ. ಪಂಚಾಯತ್ಗೆಲ್ಲ ಗೊತ್ತು, ಎಲ್ಲ ಇದು ಮಾಡಿದ್ರು. ಮತ್ತೆ ನರೇಗಾ ಅಂತ ಬಂದಿದ್ದು, ಇವ್ರ ಸ್ವಂತ ಜಾಗ ಈ ಕಡೆ. ಇದು ಸರ್ಕಾರಿ ಜಮೀನಲ್ಲೇ ಕೊಳವೆ ಬಾವಿ ಹಾಕಿರೋದು, ಕೊಳವೆ ಬಾವಿ. ಅದನ್ನ ನರೇಗಾ ಕೆಲಸ ಮಾಡಿಬಿಟ್ಟು, ನರೇಗಾ ಕೆಲಸ ಮಾಡಿದಾಗ JCB ತಗೊಂಡು ಬಂದು ಅದೆಲ್ಲ ಮುಚ್ಚಿಬಿಟ್ಟು, ಇದು ಸುಮಾರು ಅಂದ್ರೆ ಒಂದು 15 ಲಂತು ಪೈಪು, ಮೋಟ್ರು, ಕೇಬಲ್ಲು ಎಲ್ಲ ಅದಕ್ಕೆ ಬೀಳಿಸಿರ್ತಾರೆ. ಇದು ನರೇಗಾ ಕೆಲಸ ಮಾಡ್ತಾ ಇದ್ದದ್ದು ಈ ತೇಕಳ್ಳಿ ಅವರು
ಈ ಓನರ್ ಬಂದು ಹೇಮಂತ್ ಅಂತ, ನಮ್ಗೆ ಯಾರು ಬೀಳ್ಸವ್ರೆ ಅಂತ ಗೊತ್ತಿಲ್ಲ. JCB ಅವರು ಈ ದೇವರಾಜ್ ಅಂತ ನಮ್ಗೆ ಗೊತ್ತಾಯ್ತು, ಇವರೇ ಹೇಳಿದ್ರು. ನಾವು ಆಮೇಲೆ ಹೋಗಿ ಪಂಚಾಯತ್ಗೆ ತಿಳಿಸಿದ್ವು, ಅವ್ರು ಯಾವುದೇ ಕ್ರಮ ಜರುಗಿಸಿಲ್ಲ. ಇಲ್ಲ JCB ಮುಖಾಂತರನೇ ಬೀಳ್ಸಿರೋದು. ಕೆಲಸ ಮಾಡ್ತಾ ಇದ್ರಲ್ಲ, ಮುಚ್ಚಿಬಿಡಿ ಅಂತ ಹೇಳೋರು ಅಷ್ಟೇ. ಅದು ಪಂಚಾಯತ್ಗೆ ಗಮನಕ್ಕೆ ಸೆಳೆದಿದ್ವಿ, ಅವ್ರು ಯಾವುದೇ ಕ್ರಮ ಜರುಗಿಸಿಲ್ಲ. ಇವಾಗ ಗ್ರಾಮ ಪಂಚಾಯತಿಯಲ್ಲಿ ಏನೇ ಕೆಲಸ ಆಗ್ಬೇಕಂದ್ರು ಅವರು, ನಾವು ಪಂಚಾಯತ್ಗೆ ಹೋದ್ರೆ ಅವ್ರು ಕೇಳೋ ಫಸ್ಟ್ ಒಂದೇ, ನಿಮ್ಮ ಮೆಂಬರ್ ಕರ್ಕೊಂಡು ಬನ್ನಿ. ಪಬ್ಲಿಕ್ ನಾವು ಯಾವುದೇ ಕೆಲಸಕ್ಕೆ ಹೋದ್ರು ಅಷ್ಟೇ, ಪಬ್ಲಿಕ್ ನಾವು ಹೋದ ತಕ್ಷಣ ನಿಮ್ಮ ಮೆಂಬರ್ ಹೇಳ್ಬೇಕಷ್ಟೇ, ಫೋನ್ ಮಾಡಿಸಿ ನಾವು ಕೆಲಸ ಮಾಡ್ಕೊಡ್ತೀವಿ. ಪಂಚಾಯತ್ ಸಿಬ್ಬಂದಿ ಎಲ್ಲ ಅಷ್ಟೇ ಹೇಳೋದು. ಸರ್, ನಮ್ಮ ಸಮಸ್ಯೆ ಆ ಲಾಸ್ಟ್ನಿಂದ ಆ ಲಾಸ್ಟ್ಗೆ ಈ ದಾರಿಯಿಂದ ಆ ದಾರಿ ಹೋಗ್ಬೇಕಾಯ್ತು. ಅವ್ರ ಜಮೀನು ಮಾತ್ರ ಮಾಡ್ಕೊಡೋರು. ಮುಂದಕ್ಕೆ ಕೇಳಕ್ ಹೋದ್ರೆ ಬಜೆಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕಾರಣಗಳು ಹೇಳ್ತಾವ್ರೆ. ಬಂದಲ್ಲಿ ಗ್ರಾಮಸ್ಥರು ಇಲ್ಲಿಂದ 2 ಕಿಲೋಮೀಟರ್ ಏನೀಗ ಡ್ರಾಯಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಪಂಚಾಯತಿಂದೆಲ್ಲ ಕೊಟ್ಟಿದ್ದಾರೆ. ಬಟ್ ಅವ್ರ ಸ್ವಾರ್ಥಕ್ಕೋಸ್ಕರ ಎಷ್ಟು ಒಂದು 450 ಮೀಟರ್, ಅವ್ರು ಒಂದು 500 ಮೀಟರ್ ಒಳಗಡೆ ಅವ್ರ ಸ್ವಾರ್ಥಕ್ಕೋಸ್ಕರ ಅಷ್ಟು ಅವ್ರಿಗೆ ಎಲ್ಲಿ ಜಮೀನು ಬರುತ್ತೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ದೊಂದಕ್ಕೆ ಅಲ್ಲ, ಈ ಕಡೆ ಹೆಚ್ಚು ಕಮ್ಮಿ ಒಂದು 5 ಜನ ಜಮೀನ್ ಐತೆ. ಈ ಕಡೆ ಹಿಂಗ್ ಹೋದ್ರೆ ಬಸ್ ಇದು ಈ ಕಡೆ ಒಂದು ಹೆಚ್ಚು ಕಮ್ಮಿ ಒಂದು 20 ಜನ ಜಮೀನು ದಾರಿ ಐತಿ. ಎಲ್ಲಾರ್ಗು ದಾರಿ ಯೂಸ್ ಆಗುತ್ತೆ. ಮುಂಚೆ ಇದು ಬೋರ್ ಇತ್ತು, ಊರಿಗೆ ನೀರು ಸರ್ವೆ ಮಾಡೋದು ಬೋರ್ ಇತ್ತು, ಅದನ್ನು ಕೂಡ ಕಬ್ಜಾ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡ್ಬಿಟ್ಟಿದೆ. ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಇದು. ಬಟ್ ಇದರಿಂದ ಯಾರಿಗೂ ಉಪಯೋಗ ಇಲ್ಲ. ಇದು ಕೂಡ ನಮ್ದೇ ಜಮೀನು, ನಮ್ ಜಮೀನು ಕೂಡ ದಾರಿ ಇಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಂಡು ಅರಗಿಯಲ್ಲಿ ಮಾಡಿರೋದು. ಅವ್ರು ನಮಗೂ ಕೊಟ್ರು ಲೆಟ್ರು, 1.5 ಕಿಲೋಮೀಟರ್ ಏನ್ ಆ ಮೂಲೆಯಿಂದ ಅಲ್ಲಿವರೆಗೂ ನನ್ಗೂ ಕೊಟ್ರು. ನಮಗ್ ಕೊಟ್ರೆ ನಾವು ಮಾಡ್ತೀವಿ ಅಂತೇಳಿ ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರಿಗೆ ಮಾತ್ರ ಮಾಡ್ಕೊಂಡಿದ್ದಾರೆ. ಐತೆ ಸರ್, ಇದರಲ್ಲಿ ಇದು ಕಾಲುವೆ ಇತ್ತು, ಅದು ರಸ್ತೆದಲ್ಲೇ ಐತೆ, ಬಣ್ಣಮ್ಮನ ಕೆರೆಯಲ್ಲಿ ನಾ ರಸ್ತೆ ಅಂತ ಐತೆ ಸರ್. ಇದು ಮುಂಚೆ ಏನಾಗ್ಬಿಡ್ತಾ ಇತ್ತು, ನಮ್ ತಾತ ಮುತ್ತಾತವರೆಲ್ಲ ಒಂದು ಸಣ್ಣ ದಾರಿ ಇದ್ರೆ ಅದು ಕಾಲುವೆ ತರ ಇತ್ತು, ಆ ದಾರಿಯಲ್ಲಿ ಹೋಗ್ತಾ ಇದ್ರು. ಬಣ್ಣಮ್ಮನ ಕೆರೆಯಲ್ಲಿ ದಾರಿ ಹೋಗ್ತಾ ಇತ್ತು. ಇವ್ರೇನ್ ಮಾಡಿದ್ದಾರೆ, ಇವ್ರು ಬಂದ್ಮೇಲೆ ಇಷ್ಟಿರೋ ಜಾಗದಲ್ಲಿ ಇಷ್ಟು ಮಾಡ್ಕೊಂಡು ಎಲ್ಲ ಕಬ್ಜಾ ಮಾಡ್ಕೊಂಡ್ಬಿಡ್ತಾ ಇದಾರೆ. ಒಂದ್ ಟ್ರ್ಯಾಕ್ಟರ್ ಹೋಗಕ್ಕಾಗಲ್ಲ ಇಲ್ಲಿ, ಅವ್ರ ಸ್ವಾರ್ಥಕ್ಕೆ ಮಾತ್ರ ಅಲ್ಲಿ ಮಾಡ್ಕೊಂಡಿದ್ದು. ಈ ಕಡೆ ನೋಡಿ, ಇಲ್ಲಿ ಒಂದ್ ಚೂರು ಹೋಗಕ್ಕಾಗಲ್ಲ, ಹಿಂಗ್ ಮಾಡ್ಬೇಕಾಯ್ತು ದಾರಿ ಅವರು. ಎಷ್ಟು ರೈತರು ಇದ್ದಾರೆ ತಾಕೋಳಿ ಬೇಡ ಅಂತ ಸರ್? ಈ ಕಡೆ ಹೆಚ್ಚಿಗೆ ಒಂದು 30 ಇಂದ 40 ಜನ ರೈತರು ಇಲ್ಲಿ ಇದಾರೆ. ತಾಕೋಳಿ ಮಾಡ್ತಿದ್ದಾರೆ, ಎಲ್ಲಾರು ಮಾಡ್ತಾ ಇದಾರೆ ಸರ್. ಅವ್ರು ಹೆಂಗ್ ಹೋಗ್ತಾರೆ ಇಲ್ಲಿ ಹೋಗ್ಬೇಕಾದ್ರೆ? ಅದೇ ಈಗ ಬೇಸಿಗೆ ಟೈಮಲ್ಲಿ ಗೆನೆಗಳ ಪಕ್ಕದಲ್ಲಿ ಆಗಿ ಹಂಗಾಸಿ ಹೋಟ್ಲು ಹೋಗ್ತಾರೆ. ಬೆಳೆಗಳಾಗ್ತಾರಲ್ಲ ಇವಾಗ ಮಳೆಗಾಲದಲ್ಲಿ, ಇವಾಗ ರೈತರು ಹೋಗಿ ವ್ಯವಸಾಯ ಮಾಡ್ಬೇಕಾದ್ರೆ ಯಾವ ತರ ಹೋಗ್ತಾರೆ ಸರ್? ಈಗ ಏನಾಗ್ಬಿಟ್ಟೈತೆ ಅಂದ್ರೆ, ನಿಮ್ಮ ಬೇರೆಯವ್ರ ಜಮೀನ್ ಮೇಲೆನೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೆ. ಹಂಗ ಹೋಗ್ತಾ ಇದಾರೆ, ಬೇರೆಯವ್ರ ಜಮೀನ್ ಮೇಲೆ ನೋಡ್ಕೊಂಡು ಹೋಗ್ತಾ ಇದಾರೆ.